ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಇದು ಒಂದು ಅಹೋರಾತ್ರಿ ಧರಣಿ 3 ದಿನಗಳ ಕಾಲ. ಇದು ಒಂದು ರಾಜ್ಯದಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಅಹೋರಾತ್ರಿ ಧರಣಿ ನಡೀಲಿಕ್ಕೆ ಇದಕ್ಕೆ ಸರ್ಕಾರನೇ ಕಾರಣ ಅಂತ ನಾನು ಹೇಳ್ಕೊಳ್ಬೇಕಾಗಿದೆ. ಇವತ್ತಿನ ದಿನಗಳಲ್ಲಿ ಈ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ದಿನಕ್ಕೊಂದೊಂದು ರೂಲ್ಸ್ ತೊಗೊಂಡು ಬರ್ತಾ ಇದೆ, ದಿನಕ್ಕೊಂದು ಆದೇಶ ತೊಗೊಂಡು ಬರ್ತಾ ಇದೆ, ದಿನಕ್ಕೊಂದೊಂದು ಏನೇನು ನೆಪಗಳು ತೊಗೊಂಡು ಬಂದ ಕೇಸಿಂದ ಆಶಾ ಕಾರ್ಯಕರ್ತರಿಗೆ ಕಡಿಗೊಳಿಸ್ಬೇಕಂತ ಕೊಡ್ತಾ ಇದೆ. ನಾವು ಮೊದಲನೇ ಕೇಳಿಕೊಂಡಿದ್ದೇವೆ ಅಂದರೆ ಜನವರಿ ತಿಂಗಳಲ್ಲಿ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಗಳು ನಡೆಸಿದ್ದೇವೆ. 4 ದಿನಗಳ ಕಾಲ ಅಹೋರಾತ್ರಿ ಧರಣಿಗಳು ನಡೆಸ್ಕೇಸಿಂದು ಸಿದ್ದರಾಮಯ್ಯ ನಮ್ಮ ಸರ್ಕಾರಕ್ಕೆ 16,000 ರೂಪಾಯಿ ನಾವು ಬೇಡಿಕೆಗಳನ್ನು ಇಟ್ಟಿರುತ್ತೇವೆ. ಅವ್ರೇನು ಹೇಳಿದರು, 4 ದಿನಗಳ ಧರಣಿ ಮುಗಿದ ಮೇಲೆ 4 ದಿನಕ್ಕೆ ಬಂದು ನಮಗೆ 16,000 ರೂಪಾಯಿ ಕೊಡೋಕ್ಕಾಗಲ್ಲ, ನಿಮಗೆ 10,000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ, RCH ಪೋರ್ಟಲ್ ಹೊರಪಡಿಸ್ಕೇಸಿಂದ ನಿಮಗೆ 10,000 ರೂಪಾಯಿ ಕೊಡ್ತೀವಿ, ಅದಕ್ಕೆ ಕಡಿಮೆ ಇದ್ದರೂ ಕೂಡ ನಾವು ಕಡೆಯಿಂದ ಹಾಕಿಸಿ ನಿಮ್ಗೆ 10,000 ರೂಪಾಯಿ ಏಪ್ರಿಲ್ ತಿಂಗಳಿಂದ 1ನೇ ತಾರೀಕಿಗೆ ನಿಮ್ಮ ಆ ದುಡ್ಡನ್ನು ಅನ್ವಯಿಸುತ್ತದೆ ಅಂತ ಹೇಳಿಕೆಸಿಂದ ಸರ್ಕಾರ ನಮಗೆ ಮಾತು ಕೊಟ್ಟಿತ್ತು. ಅವಾಗಿನಿಂದ ಹೋರಾಟ ವಾಪಸ್ ತೊಗೊಂಡು ಬಂದು ನಾವು ಬಂದಿರ್ತೇವೆ. ಅಲ್ಲಿಂದ ಇಲ್ಲಿವರೆಗೂ ಆಗಸ್ಟ್ ತಿಂಗಳು ಕೂಡ ಯಾವುದೇ ನಮಗೆ ಆಶ್ವಾಸನೆ ಕೊಡ್ತಾ ಇಲ್ಲ. ಏನಾದರೂ ನಮ್ಮ ಲೀಡರ್ಗಳಿಗೆ ಮೀಟಿಂಗ್ ಕರೆದಾಗ ಸ್ಟೇಟ್ನಲ್ಲಿ ಏನು ಹೇಳ್ತಾರೆ, ನಾನು ಪ್ರೊಸೆಸ್ನಲ್ಲಿ ಇದೆ, ಕೆಲಸ ಆಗ್ತಾ ಇದೆ, ಕೊಡ್ತಾ ಇದ್ದಲ್ಲ 5,000 ರೂಪಾಯಿ ನಿಮಗೆ ಅಂತ ಹೇಳ್ತಾ ಇದೆ. 5,000 ರೂಪಾಯಿ ಏನಾಗ್ತದೆ ಸ್ವಾಮಿ, ಇವಾಗ ಎಲ್ಲ ಬೆಲೆ ಏರಿಕೆಗಳು ಹೆಚ್ಚಿಗಾಗಿದೆ, ನೀವು ಕೊಡುವಂಥ 5,000 ರೂಪಾಯಿ ನಿಮ್ಗೆ ಒಂದು ಸರ್ತಿ ಹಾಸ್ಪಿಟಲ್ಗೆ ಹೋದರೆ ಖರ್ಚಾಗುತ್ತದೆ. ಅದು ಕೂಡ ಇವತ್ತಿನ ದಿನಗಳಲ್ಲಿ ನಾವು 10,000 ರೂಪಾಯಿ ಸರ್ಕಾರ ಮಾತು ಏನು ಕೊಟ್ಟಿದೆ ಅದು ಉಳಿಸ್ಕೊಳ್ಬೇಕು. ಇದು 5 ಗ್ಯಾರಂಟಿ ಮಾಡಿದೆ ಸರ್ಕಾರ, ಇದು 6ನೇ ಗ್ಯಾರಂಟಿ ಹೇಳಿದೆ. ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಡ್ಬೇಕಂತ ನಾವು ಒಂದು ಆಶಾ ಕಾರ್ಯಕರ್ತರು ಹೆಣ್ಮಕ್ಳಾಗಿ ಇಲ್ಲೊಂದು ಹಗಲು ರಾತ್ರಿ ನಾವು 24 ಗಂಟೆ 24 ಅವರ್ಸ್ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಸರ್ಕಾರ ಇವತ್ತು ಕೊಟ್ಟ ಮಾತನ್ನು ಉಳಿಸ್ಕೋಬೇಕು. 2ನೇ ಬೇಡಿಕೆ ಏನಂದರೆ, ಇವಾಗ ನಾವು ಹೋರಾಟ ಮಾಡಿ ಬಂದ ಕೂಡ ಏನು ಹೇಳ್ತಾ ಸರ್ಕಾರ, ಇವತ್ತು ಆಶಾ ಕಾರ್ಯಕರ್ತರಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಕಡೆಗೊಳಿಸಬೇಕು. ನಮಗೆ ತಗೊಂಡಿದ್ದು ಕೇಂದ್ರ ಸರ್ಕಾರ 1,000 ಜನಸಂಖ್ಯೆ ಒಂದು ಆಶೆ ಬೇಕು. ಗುಡ್ಡಗಾಡು ಪ್ರದೇಶಗಳಲ್ಲಿ 200ಕ್ಕಿಂತ 500 ಜನಸಂಖ್ಯೆ ಮೇಲೆ ಒಂದು ಆಶೆ ಅಂತ ನೇಮಕ ಮಾಡಿದ್ದು. ಇವಾಗ ನಮಗೆ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಈಗ ಗುಡ್ಡಗಾಡು ಪ್ರದೇಶಗಳಲ್ಲಿ 200ರಿಂದ 500 ಜನಸಂಖ್ಯೆ ಇರಬೇಕು, ಗ್ರಾಮೀಣಗಳಲ್ಲಿ 1,800 ಜನಸಂಖ್ಯೆ ಇರಬೇಕು, ನಗರದಲ್ಲಿ 2,000 ಜನಸಂಖ್ಯೆಗಳ ಮೇಲೆ ಆಶೆಗಳನ್ನು ನೇಮಕ ಮಾಡಿದೆ. ಇವಾಗ ಏನು ಹೇಳ್ತಾ ಸರ್ಕಾರ ಅಂದರೆ, ಒಂದು ಆಶೆ 2,000 ಜನಸಂಖ್ಯೆ ಒಳಗೆ ಕೆಲಸ ಮಾಡಬೇಕು, ಉಳಿದ ಆಶೆಗಳು ಎಲ್ಲ ಬೇಕು ಸ್ವಾಮಿ, ಗೊತ್ತಾಗಿಲ್ಲ ನಿಮಗೆ ತಗೊಟ್ಟ ಮೇಗೆ. ಇವಾಗ 2,000 ಜನಸಂಖ್ಯೆ ಕೆಲಸ ಮಾಡಬೇಕಾದ ಆಶೆಗೆ ಏನು ಕೊಡ್ತಾ ಇದೆಯಾ ನೀನು? ಹಗಲು ರಾತ್ರಿ ಇವತ್ತು ಯಾವುದೇ ರಾತ್ರಿ ಟೈಮಿಗೆ ಒಂದು ಡೆಲಿವರಿ ಬಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನು ಬಿಟ್ಟು ಮನೆಯನ್ನು ಬಿಟ್ಟು ನಾವು ಯಾವ ರಾತ್ರಿ ಕೂಡ ಹಾಸ್ಪಿಟಲ್ ಹೋಗಿ ಒಂದು ತಾಯಿ ಮಗನ ಜೀವನ ನಮ್ಮ ಜೀವನ ಪಣಕ್ಕಿಟ್ಟು ಒಂದು ತಾಯಿ ಮಗನ ಜೀವನ ಉಳಿಸ್ತಾ ಇದ್ದೀವಿ. ಅದು ನಿಮ್ಗೆ ಗೊತ್ತಾಗಿಲ್ಲ ಸರ್ಕಾರಕ್ಕೆ. ಇವತ್ತು ಕೂಡ ನಾವು 1,000 ರೂಪಾಯಿ 1,000 ಜನಸಂಖ್ಯೆ ಕೂಡ ಕೆಲಸ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಇವಾಗ ಏನು ಹೇಳ್ತಾ ಸರ್ಕಾರ ನಮಗೆ ಕೊಡೋ ಟೈಮಿಗೆ ಮೊದಲೇ ಆದೇಶ ಮಾಡೋ ಟೈಮಿಗೆ ನಮಗೆ ಓದ್ಲಿಕ್ಕೆ ಬರ್ಲಿಕ್ಕೆ ಬಂದರೆ ಸಾಕು ಆಶಾ ಕಾರ್ಯಕರ್ತರಿಗೆ, ಅವ್ರದ್ದು ಯಾವುದೋ ಡಾಕ್ಯುಮೆಂಟ್ ನಮಗೆ ಬೇಡ, ನಮಗೆ ಜನನ ಮತ್ತು ತಾಯಿ ಮತ್ತು ಶಿಶುವಿನ ಮರಣ ಕಡಿಮೆ ದರ ಆದ್ರೆ ಸಾಕು ಅಂತ ನಮಗೆ ನೇಮಕ ಮಾಡಿಕೊಂಡಿತ್ತೆ. ಇವಾಗ ಏನು ಕೇಳ್ತಾರೆ, ನಿಮ್ಮ ಕಂಪ್ಯೂಟರ್ ಕಲಿಬೇಕು, ನಿಮ್ಮ ಎಜುಕೇಷನ್ ಬೇಕು, ಮತ್ತು ನಿಮಗೆ ಮತ್ತೆ ಜನಸಂಖ್ಯೆ ಆಧಾರ ಬೇಕಂತ ಕೇಳ್ತದೆ ಸರ್ಕಾರ. ಇವತ್ತು ನಾವು ಕೇಳ್ತಾ ಇದ್ದೀವಿ, ನಮ್ಗೆ ಅವತ್ತು ಬರ್ಲಿಕ್ಕೆ ಬರೋದರಿ ತಗೊಂಡಿದೆ. ಇವತ್ತೇನು ಕೇಳ್ತದೆ, ವಯಸ್ಸು ಕೂಡ ಕೇಳಿಲ್ಲ ನಾವು ತಗೋ ಟೈಮಿಗೆ. ಇವತ್ತು ನಿವೃತ್ತಿ ಕೊಡ್ತಾ ಇದ್ದಾರೆ ಸರ್ಕಾರದ ಆದೇಶ ಮ್ಯಾಗೆ. 60 ವರ್ಷ ಆದ್ಮೇಲೆ ನೀವು ನಿವೃತ್ತಿ ಕೊಡ್ತೀವಿ ಅಂತ ಹೇಳ್ತಾರೆ. ಕೊಡಲಿ, ಪರವಾಗಿಲ್ಲ, ನಿವೃತ್ತಿ ನಾವು ಒಪ್ಕೋತೀವಿ. ನಿವೃತ್ತಿ ಕೊಟ್ಟವ್ರೆ ಬರೇ ಕೈಲಿ ಮನೆ ಕಳಿಸ್ತಾರೆ, ಅವ್ರ ಜೀವನ ಹೆಂಗೆ ನಡಿಬೇಕು ಸ್ವಾಮಿ? ಇವತ್ತು ಕೂಡ ಎಲ್ಲ ಬೆಲೆ ಏರಿಕೆಗಳಾಗಿದೆ. ಇವತ್ತು ಅವ್ರಿಗೆ ಖಾಲಿ ಮನೆ ಕಳಿಸ್ತದೆ. ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹೇಳಿತ್ತು ಮೊದಲು ನಿಮ್ಗೆ 20,000 ರೂಪಾಯಿ ಕೊಡ್ತೀವಿ ಎಂದು ನಿವೃತ್ತಿ ಒಂದಂತದಿಂದ. ಇವಾಗ ನಮ್ಮ ಕೇಂದ್ರ ಸರ್ಕಾರ 50,000 ರೂಪಾಯಿ ಕೊಡ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ ಏನು ಕೊಡ್ತಾ ಇಲ್ಲ, ನಮ್ಗೆ ಅದನ್ನೇ ಹೇಳಕ್ಕೆ ಕಳಿಸ್ತಾ ಇದೆ ಇವತ್ತು. ಅದಕ್ಕೆ ನಾವು ನಿವೃತ್ತಿ ವೇತನ ಕೊಡಬೇಕಂದ್ರೆ ಪಶ್ಚಿಮ ಬಂಗಾಳಲ್ಲಿ 5 ಲಕ್ಷ ರೂಪಾಯಿ ಅವ್ರಿಗೆ ನಿವೃತ್ತಿ ವೇತನ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಡ ನಿವೃತ್ತಿ ವೇತನ 5 ಲಕ್ಷ ರೂಪಾಯಿ ಕೊಡಬೇಕಂತ ನಾವು ಸರ್ಕಾರ ಮುಂದೆ ಇಟ್ಟಿದ್ದೆವು. ಇವತ್ತು ನಮಗೆ ಹೇಳ್ತಾರೆ ಸ್ಕೀಮ್ ವರ್ಕರು, ನೀವು ಸ್ಕೀಮ್ ವರ್ಕರ್ ಇದ್ದೀರಿ, ನಿಮಗೆ ಗೌರ್ಮೆಂಟ್ ನೌಕರ ಅಂತ ಕೇಳ್ತಾರೆ. ಇವತ್ತು ನಾವು ಸ್ಟ್ರೈಕಿಗೆ ಬಂದಾಗ ಇಲ್ಲ ನೀವು ಗೌರ್ಮೆಂಟ್ ಎಂಪ್ಲಾಯ್ಗಳಿದ್ದೀರಿ, ನೀವು ಸ್ಟ್ರೈಕ್ ಮಾಡಬಾರ್ದು ಅಂತ ಹೇಳ್ತಾರೆ. ಇವತ್ತು ಕೂಡ ಗೌರ್ಮೆಂಟ್ ಎಂಪ್ಲಾಯ್ ಪ್ರಕಾರ ನಮಗೆ ESI ಕೊಡಲಿ, PF ಕೊಡಲಿ, ಗ್ಯಾಜೆಟ್ ಕೊಡಲಿ, ನಿವೃತ್ತಿ ವೇತನ ಕೊಡಲಿ, ನಮಗೆ ರಜೆಗಳು ಬೇಕು ಸ್ವಾಮಿ. ನಾವು ಒಂದು ಮನುಷ್ಯರು, ನಾವು ಮಷಿನ್ಗಳು ಅಲ್ಲ. ಮನುಷ್ಯರು ಕೂಡ ನಾವು ಹಗಲು ರಾತ್ರಿ ದುಡಿತಾ ಇದ್ದೀವಿ. ನಮಗೊಂದು ಆರೋಗ್ಯ ಇರುತ್ತೆ, ನಮ್ಗೆ ಆಪರೇಷನ್ ಅಂತ ಇರುತ್ತೆ, ಏನೋ ನಮ್ಗೆ ಹೆರಿಗೆ ರಜೆಗಳು ಅಂತ ಇರುತ್ತೆ. ನಮಗೂ ಕೂಡ ಸರ್ಕಾರ ನೌಕರಿ ಹಂಗೆ ನಮಗೂ ಕೂಡ ರಜೆಗಳು ಕೊಡಬೇಕು ಅಂತ ಕೊಡ್ತೀವಿ. ಇವತ್ತನ್ನು ಕೂಡ 3 ದಿನಗಳ ಧರಣಿಗಳನ್ನು ಇಟ್ಟುಕೊಂಡಿವೆ. ಆದರೂ ಕೂಡ ಈ ಸರ್ಕಾರ ನಮಗೆ 3 ದಿನಗಳ ಕಾಲ ಆಶ್ವಾಸನೆ ಕೊಟ್ಟು 10,000 ಆಶಾ ಕಾರ್ಯಕರ್ತರು ಒಬ್ಬರೇ ಬಂದು ಇಡೀ ನಮ್ಮ ಕುಟುಂಬಗಳ ಕರ್ಕೊಂಡು ಬಂದು ನಮ್ಮ 3 ಜನ ಕರ್ಕೊಂಡು ಬಂದು ನಮ್ಮ ಮುಂದಿನ ದಿನಗಳು ಹೋರಾಟಗಳನ್ನು ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಮ್ಮ ಹೆಸರು ಶಿವಲಿಂಗಮ್ಮ, ಆಶಾ ಜಿಲ್ಲಾ ಅಧ್ಯಕ್ಷ.